ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಜೈಭುವನೇಶ್ವರಿ ಗಣಪತಿ ವಿಸರ್ಜನೆ, ಸಹಸ್ರಾರು ಜನರಿಂದ ವಿಸರ್ಜನೆ ವೀಕ್ಷಣೆ, ಮೆರವಣಿಗೆಯಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಡ್ಯಾನ್ಸ್, ಬಿಜೆಪಿ ಕಾರ್ಯಕರ್ತರಿಂದ ರಾಮನಾಮ ಜಪ, ದೈವಜ್ಞ ಸಂವರ್ಧನ ಸೊಸೈಟಿ ಸರ್ವ ಸದಸ್ಯರ ಸಭೆ, ಪ್ರತಿಭಾ ಪುರಸ್ಕಾರ, ಸಂಸ್ಥೆಯ ಆರ್ಥಿಕ ಚಟುವಟಿಕೆ ಮೇಲೆ ಬೆಳಕು ಚೆಲ್ಲಿದ ಜಗದೀಶ್, ಜಿಎಸ್ಬಿ ಸಮಾಜದ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ಅನಂತ ಚತುರ್ದಶಿ ಸಂಭ್ರಮ. ಈಗ ಸುದ್ದಿಯ ವಿವರ. ಜನ್ನತ್ ನಗರದ ಜೈಭುವನೇಶ್ವರಿ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪಿಸಲಾಗಿದ್ದ ಗಣಪತಿ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮ ಭಾನುವಾರ ನಡೆಯಿತು. ಗ್ರಹಣದ ಹಿನ್ನೆಲೆಯಲ್ಲಿ ರಾತ್ರಿ 9:20ಕ್ಕೆ ಗಣಪತಿ ಕೆರೆಯಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು. ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಸಣ್ಣ ತಪ್ಪಿನಿಂದಾಗಿ ಅತ್ಯಂತ ಸೂಕ್ಷ್ಮವಾಗಿ ಗಣಪತಿ ಮೆರವಣಿಗೆ ಸಾಗಿ ಬಂದಿತು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಬಿಜೆಪಿ ಪ್ರಮುಖರು ಮೆರವಣಿಗೆಯುದ್ದಕ್ಕೂ ಪಾಲ್ಗೊಂಡಿದ್ದರು. ನಗರದ ವಿವಿಧ ಸಂಘಟನೆ ಪ್ರಮುಖರು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಗಣಪತಿ ವಿಸರ್ಜನಾ ಮೆರವಣಿಗೆ ಯಶಸ್ಸುಗೊಳ್ಳಲು ಸಹಕಾರ ನೀಡಿದರು. ಮಾಜಿ ಸಚಿವ ಹರತಾಳು ಹಾಲಪ್ಪ ಮತ್ತಿತರರು ವಾದ್ಯವೃಂದದ ತಾಳಕ್ಕೆ ನೃತ್ಯ ಮಾಡಿದರೆ, ಬಿಜೆಪಿ ಪ್ರಮುಖರು ಭಜನೆ ಮಾಡುವ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಅಂತಿಮವಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ಗಣಪತಿ ಕೆರೆಯಲ್ಲಿ ಶ್ರೀ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು. ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್, ನಗರ ಠಾಣೆ ವೃತ್ತ ನಿರೀಕ್ಷಕ ಪುಲ್ಲಯ್ಯ ರಾಥೋಡ್, ಗ್ರಾಮಾಂತರ ಠಾಣೆ ವೃತ್ತ ನಿರೀಕ್ಷಕ ಮಹಾಬಲೇಶ್ವರ್ ನಾಯ್ಕ್ ಬಂದೋಬಸ್ತಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ನಮ್ಮ ಸಹಕಾರಿಯು ಸದಸ್ಯರ ಹಿತ ಕಾಯುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮ ಜಾರಿಗೆ ತಂದಿದೆ. ಸಹಕಾರಿ ಬೆಳವಣಿಗೆಗೆ ಎಲ್ಲರ ಸಹಕಾರ ಅಗತ್ಯ ಎಂದು ದೈವಜ್ಞ ಸಂವರ್ಧನ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಗದೀಶ್ ಕುರ್ಡೇಕರ್ ತಿಳಿಸಿದರು. ಸಾಗರದ ದೈವಜ್ಞ ಸಭಾಭವನದಲ್ಲಿ ಭಾನುವಾರ ದೈವಜ್ಞ ಸಂವರ್ಧನ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಗುರುರಾಜ್ ಆರ್ ಶೇಟ್, ಕೃಷ್ಣ ಆರ್ ಶೇಟ್, ನಾಗರಾಜ್ ಶೇಟ್, ರಾಘವೇಂದ್ರ ಶೇಟ್, ಎಸ್ಜಿ ನಾಗರಾಜ್, ಸಂತೋಷ್ ಶೇಟ್, ರವೀಂದ್ರ, ಶೋಭಾ, ಜ್ಯೋತಿ, ವಿನಯ್ ಕುಮಾರ್ ಎನ್ ಶೇಟ್ ಇನ್ನಿತರರು ಹಾಜರಿದ್ದರು. ಯಾರು ನಮ್ಮ ಷೇರ್ದಾರರು ಮರಣ ಹೊಂದಿದರೆ ಅವರು ಮನೆ ಬಾಗಿಲು ಹೋಗಿ 2,000 ರೂಪಾಯಿ ಕೊಟ್ಟು ಒಂದು ಹಾರ ಹಾಕಿ ಸಂತಾಪ ಸೂಚನೆ ಬರುತ್ತೆ. ಆಯಿತಾ? ಆ ಥರ ಮಾಡಿ ಬಂದಿದ್ದು ಇವತ್ತಿನವರೆಗೂ 59,000 ರೂಪಾಯಿ ಖರ್ಚು ಮಾಡಿದ್ದೀವಿ ಇದುವರೆಗೆ ಮರಣೋತ್ತರದಿಂದ. ಪ್ರತಿಭಾ ಪುರಸ್ಕಾರನೂ ಅಷ್ಟೇ. ನಮ್ಮ ಮಾಜಿ ನಿರ್ದೇಶಕಂತ ನಾನ್ ಶೇಟ್ ಅವರು ನಾವು ಏನಾರು ಮಾಡಲೇಬೇಕು, ಹುಡುಗರಿಗೆ ಪ್ರತಿಭಾ ಪುರಸ್ಕಾರ ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳಿದಾಗ ಈವರೆಗೂ 14-15 ಸ್ಟಾರ್ಟ್ ಮಾಡಿದ್ದು. ಇದುವರೆಗೂ ನಾವು 95,000 ಅದಕ್ಕೂ ಖರ್ಚು ಮಾಡಿದ್ವಿ. ಅದಾದಮೇಲೆ ನಮ್ಮ ಸಭಾಭವನಕ್ಕೆ
3 ಲಕ್ಷ ರೂಪಾಯಿ ಕೊಡಲೇಬೇಕು, ತಮ್ಮೊಂದು ಹೆಸರಿರುತ್ತೆ. ಇವತ್ತು ನಾವು ಕೊಟ್ಟರೆ 3 ಲಕ್ಷ ತೊಗೊಂಡಾಗ ನಮ್ಮದೆಲ್ಲ ಹೆಸರು ಜಾಗ ಇದೆ. ಅವತ್ತಿನ ದಿವಸ ಕೊಡಲೇಬೇಕು ಅನ್ನೋ ದೃಷ್ಟಿಯಿಂದ ಹಂತ ಹಂತವಾಗಿ ಕೊಟ್ಟಿದ್ದೀವಿ. ಅದು 3 ಲಕ್ಷ ರೂಪಾಯಿ. 3 ಕಟ್ಕೊಂಡು ಒಂದು 5-6 ಲಕ್ಷ ರೂಪಾಯಿನ ನಾವು ಕೊಡ್ತಾ ಬಂದಿದ್ದೀವಿ. ಧರ್ಮದ ನಿಧಿ ಇಲ್ಲ. ಈ ಸತಿ ವರ್ಷದಲ್ಲಿ ಧರ್ಮ ನಿಧಿಯನ್ನು ತೆಗೆದಿದ್ದೀವಿ. ಧರ್ಮ ನಿಧಿ ದುಡ್ಡಿರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಈ ಸತಿ 5% 30 ರೂಪಾಯಿ ಕೊಡ್ತೀವಿ. 1 ಲಕ್ಷ ರೂಪಾಯಿ DCC ಬ್ಯಾಂಕಲ್ಲಿ ಎಫ್ ಡಿ ಇತ್ತು ನಮ್ಮದು. ಆ ಎಫ್ ಡಿಗೆ ನಾವು ಅದರಲ್ಲಿ ಓಡಿ ಮಾಡ್ತೀವಿ. ಓಡಿ ಮಾಡಿಕೊಂಡು ಅವ್ರು ಏನು ಹೇಳಿದ್ರು, ಫಸ್ಟ್ 2% ಜಾಸ್ತಿ ಆಗ್ತಿದ್ವಿ. ಕಡೆ ಅದೇ ಮ್ಯಾನೇಜರ್ ಹೋಗಿ ಕೇಳಿದೆ, ನಿಮ್ಮಲ್ಲಿ 8% ನಾವು ಇಟ್ಟು ನಿಮ್ಮದು 10% ಓಡಿ ಮಾಡ್ಕೊಂಡು ನಿಮ್ಗೆ ಲಾಸ್ ಆಗುತ್ತಲ್ಲ, ಏನಾದ್ರು 1% ಮಾಡಬೇಕಲ್ಲ ಅಂತ ಅವ್ರು ಕೇಳಿದಾಗ, ಇಲ್ಲ ನೀವು 1 ಕೋಟಿ ಮೀರಿದರೆ ಅದಕ್ಕೆ ನೀವು 1% ಮಾಡ್ಬೋದು. ಆ 1 ಕೋಟಿಗೆ ನಮಗೆ ದುಡ್ಡು ಕಮ್ಮಿ ಇತ್ತು, ಮತ್ತು ಅದನ್ನು ಜಾಸ್ತಿ ಹಾಕಿ 1.30 ಮಾಡಿ ಎಫ್ ಡಿ ಇಟ್ಟು ಈಗ ನಾವು 1 ಕೋಟಿ ಲೆಕ್ಕ ಮಾಡಿ 1% ಜಾಸ್ತಿ ಇರುತ್ತೆ. ಆವಾಗ ನಮ್ಮನ್ನು ಗಮನಕ್ಕೆ ಬಂತು, ಆ ಸಂಸ್ಥೆಗೆ ನಾವು 9% ಕೊಡಬೇಕಾದ್ರೆ ನಮ್ಮ ಗ್ರಾಹಕರಿಗೆ ಕೊಡೋಣ 9%. ಅದೇ ಲೆಕ್ಕದಲ್ಲಿ 9% ಬಡ್ಡಿಯನ್ನು ಜಾಸ್ತಿ ಮಾಡಿದ್ದೀನಿ ನಾನು, ಮತ್ತೇನಿಲ್ಲ. ಆದಮೇಲೆ ಮತ್ತೆ ನಿಮ್ಮನ್ನು ಹೇಳೋದಂದ್ರೆ ಇಷ್ಟೇ, ಈಗ ನೀವು 10 ಜನ ಇದ್ದೀರಿ, 10 ಜನ ಇರೋರು ಏನಿದ್ದೀರಲ್ಲ ಇಲ್ಲಿ ಭಾರಿ ಮಹತ್ವ. ನಿಮ್ಮ 10 ಜನರಲ್ಲಿ 50 ಜನರ ಕೈವಾಡ ಇದೆ. ಅಂದರೆ 50 ಜನ ನೀವು ಸಪೋರ್ಟ್ ಆಗಿದ್ದಾರೆ. ನಾನು ಸಾಕು ಜನ ನೀವು ಬೇಕೇ ಇದೆ ಇಲ್ಲಿ ಸಂಸ್ಥೆ ನಡೆಸೋಕ್ಕಾಗಲ್ಲ. ಇದುವರೆಗೂ ನಮ್ಮ ಸೊಸೈಟಿಯಲ್ಲಿ ಅಂಕಿಅಂಶ ತರಕ್ಕೆ ಹೋದರೆ ನಮ್ಮ ಸಂಖ್ಯೆ ಭಾರಿ ಕಡಿಮೆ, ವ್ಯವಹಾರನೇ ಇಲ್ಲ. ಹಂಗಂತೇಳಿ ಜಾಮೀನು ಸಾಲ ಆಗಲಿ, ವ್ಯಾಪಾರಿ ಸಾಲ ಆಗಲಿ, ಯಾವುದೇ ಸಾಲ ಬಂದು ಯಾವುದೇ ಒಂದು ವರ್ಷ ವಾಪಸ್ ಕಳಿಸಿಲ್ಲ ನಾವು. ಪ್ರತಿಯೊಬ್ಬರಿಗೂ ನಾವು ಸಾಲ ಕೊಡ್ತೀವಿ. ಯಾರು ಇಲ್ಲ ಅಂತ ಮಾತೇ ಇಲ್ಲ, ಇದು ಬರ್ತಾ ಇಲ್ಲ ಜನ. ಏನು ಮಾಡಿದ್ರು? ಅದೇ ರೀತಿಯಾಗಿ ನಾವು ಒಂದೇ ಯೋಜನೆ ತಂದಿದ್ದು 9% ನಮ್ಮ ಜನರಿಗೆ ಕೊಡೋಣ ಬಡ್ಡಿ ಜಾಸ್ತಿ ಅಂಥೇಳಿ ಮೊನ್ನೆ ಒಂದು ತಿಂಗಳಾಯಿತು. ಹೇಳಿದ ಕೂಡಲೇ ಈಗ 45-50 ಲಕ್ಷ ರೂಪಾಯಿ ಎಫ್ ಡಿ ಬಂದಿದೆ. ಅದು ಈ 50 ಲಕ್ಷ ರೂಪಾಯಿ ಎಫ್ ಡಿ ಬಂದಿದೆ ಈ ಅವಧಿಯಲ್ಲಿ. ಈಗ ಅಂತ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಸಾಲ ಬೇಕು ಬರ್ತಾ ಇದೆ ಅಂತ ಎಫ್ ಡಿಗಳನ್ನು ಬಿಡೋಣ. ನೀವು ನಮ್ಮನ್ನು ನಂಬಿ ಎಫ್ ಡಿ ಇಡ್ತೀವಿ, ನಿಮ್ಮ ಎಫ್ ಡಿಗೆ ಬಂದಕ್ಕೆ ನಾವು ಕೊಡಬೇಕು. ಕಾನೂನು ಏನು ಹೇಳುತ್ತಂದರೆ ನಮ್ಮ ಅವಧಿಯಲ್ಲಿ ಕೊಟ್ಟ ಸಾಲಗಳು ವಸೂಲಾತಿ ಆಗಬೇಕಾದ ಹೊಣೆ ನಾವೇ. ನಾವು ರಿಟೈರ್ಮೆಂಟ್ ಆಗಲಿ ಬಿಡಲಿ ನಾವೇ ಹೊಣೆ ಅಂತೇವೆ. ಪ್ರತಿಯೊಂದು ಅರ್ಥ ಮಾಡ್ಕೊಂಡು ನಾವು ವ್ಯವಹಾರ ಮಾಡಬೇಕಾಗುತ್ತೆ. ಆದಮೇಲೆ ಇಷ್ಟೊತ್ತು ನೀವು ನನ್ನ 2 ಮಾತು 3-4 ವರ್ಷದಿಂದ 10% ಡಿವಿಡೆಂಡನ್ನು ಕೊಡ್ತಾಯಿದ್ದೀರಿ. 10% ಮುಂದಿನ ದಿನಗಳಲ್ಲಿ ಇನ್ನೂ ಸೇರಿಕೆ ಜಾಸ್ತಿ ಆದರೆ ಇನ್ನೂ ಜಾಸ್ತಿ ಕೊಡ್ಬೋದು ಅಂತ ಒಂದು ಆಸೆ ಇದೆ. ಟೋಟಲಿ ನಾನು ಹೇಳಿದೆ ಹೊನ್ನಾವರದಲ್ಲಿ ಬಾಕಿ ಕಡೆಯೆಲ್ಲ 21% ಡಿವಿಡೆಂಡ್ ಕೊಡ್ತಾರೆ. 21% ಡಿವಿಡೆಂಡ್ ನಮಗೆ 24-25% ಕೊಡೋಂಥ ಅವಕಾಶ ಇದೆ. ಅದು ನೀರ್ಬಾರ್ದು 21% ಕೊಡ್ತಾರೆ. ಸಾಗರದ ಶ್ರೀರಾಂಪುರ ಬಡಾವಣೆಯ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಅನಂತ ಚತುರ್ದಶಿ ಅಂಗವಾಗಿ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಶ್ರೀದೇವರ ದರ್ಶನ ಪಡೆದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.